ಫ್ರೆಂಡ್ಸ್, ಸೊ ಬನ್ನಿ ನೋಡೋಣ. ಸೊ ನಾವು ನೆಕ್ಸ್ಟ್ ವೀಕ್ ದ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಯಾವ ರೀತಿ ನಾವು ಟ್ರೇಡ್ ಮಾಡ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಮತ್ತೆ ವೀಕ್ಲಿ ಒಂದು ಏನಪ್ಪಾ ಅಂತಂದ್ರೆ ವೀಕ್ಲಿ ಒಂದು ಅನಾಲಿಸಿಸ್ ನಾವು ಫಸ್ಟಿಗೆ ನೋಡೋಣ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳೋಣ. ಸೊ ಬ್ಯಾಂಕ್ ನಿಫ್ಟಿ ನಾವು ಸ್ವಲ್ಪ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಸೊ ವೀಕ್ಲಿ ಅನಾಲಿಸಿಸ್ ಅಲ್ಲಿ ಮಾರ್ಕೆಟ್ ನೋಡ್ರಿ, ಈ ಒಂದೇನ್ ರೇಂಜ್ ಇದೆಯಲ್ಲ, ಈ ಒಂದು ರೇಂಜ್ 53,500 ಈ ಒಂದು ರೇಂಜ್ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಇನ್ನೂರು ಬ್ರೇಕ್ ಮಾಡಿದೆ. ಓಕೆ, ಎಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇಲ್ಗಡೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ 53,000 ಅಥವಾ ಮತ್ತೆ 52,500 ಏನಾಗುತ್ತಪ್ಪ ಅಂದ್ರೆ ಹೆವಿಯಾಗಿರ್ತಕ್ಕಂಥ ಸೆಲೆಸ್ ಬರ್ತದೆ, ಹೆವಿಯಾಗಿರ್ತಕ್ಕಂಥ ಸೆಲೆಸ್ ಬರ್ತದೆ. ಮತ್ತೆ ಆಮೇಲೆ ಈ ಕ್ಯಾಂಡಲ್ ಯಾವ್ದಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಅನ್ಬೋದು. ಆಮೇಲೆ ಇದು ಏನಪ್ಪಾ ಅಂದ್ರೆ ಒಂದು ಶೂಟಿಂಗ್ ಸ್ಟಾರ್ ಅನ್ಬೋದು. ಓಕೆ, ಡೋಜಿ ಕ್ಯಾಂಡಲ್ ಅನ್ಬೋದು ಅಥವಾ ಶೂಟಿಂಗ್ ಸ್ಟಾರ್ ಅನ್ಬೋದು. ಯಾಕಪ್ಪ ಅಂದ್ರೆ ಮೇಲ್ಗಡೆ ಹೋದ್ರೆ ಏನಾಗ್ತಪ್ಪ ಮಾರ್ಕೆಟ್ ಕೆಳಗಡೆ ಬರ್ತದೆ. ಯಾಕಪ್ಪ ಅಂದ್ರೆ ಹೆವಿ ರೆಸಿಸ್ಟೆನ್ಸ್ ಇದೆ. ಓಕೆ, ಹೆವಿ ಒಂದು ಏನಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದೆ. ಆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡೋವರೆಗೂ ಕೂಡ ಏನಾಗಂಗಿಲ್ಲಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಓಕೆ, ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಒಂದ್ 2-3 ಕ್ಯಾಂಡಲ್ ಇಲ್ಲಿ ನಿಂತ್ಕೊಂಡು ಕಿಸಿದ ಆಮೇಲೆ ಮೇಲ್ಗಡೆ ಹೋಗ್ಬೇಕು. ಇಲ್ಲಪ್ಪ ಅಂದ್ರೆ ಪುರಾನೇ ಗ್ಯಾಪ್ ಅಪ್ ಆಗ್ಬೇಕು. ಗ್ಯಾಪ್ ಅಪ್ ಆದ್ರೆ ಮಾತ್ರ ಇಲ್ಲಿ ಏನಾಗ್ತದೆ ಪಾಸಿಬಿಲಿಟಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಕೆಳಗಡೆ ಕೆಲವೊಂದಿಷ್ಟು ಸಪೋರ್ಟ್ ಕೂಡ ರೆಡಿ ಆಗಿದೆ ನೋಡ್ರಿ. ಎಲ್ಲ ಸಪೋರ್ಟ್ ಅಪ್ಪ ಅಂದ್ರೆ ಇಲ್ಲಿ 51,800 ಒಂದು ಸಪೋರ್ಟ್ ಇದೆ. ಆಮೇಲೆ 51,600 ಕೂಡ ಒಂದ್ ಏನಾಗಿರುತ್ತೆ ಸಪೋರ್ಟ್ ರೆಡಿ ಆಗ್ತದೆ. ಓಕೆ, ಮಾರ್ಕೆಟ್ ಇಲ್ಲಿ ಬಂದಾಗೂ ಕೂಡ ಇಲ್ಲಿ ಬೌನ್ಸ್ ಬ್ಯಾಕ್ ಆಗ್ತದೆ. ಇಲ್ಲಿ ಕೆಳಗಡೆ ಬಂದಾಗ ಕೂಡ ಬೌನ್ಸ್ ಬ್ಯಾಕ್ ಆಗ್ತದೆ. ಬಟ್ ಮಾರ್ಕೆಟ್ ದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಹೆವಿ ಸಪೋರ್ಟ್ ಇದಿಲ್ಲ, ಈ ಒಂದು ಸಪೋರ್ಟ್ ಬ್ರೇಕ್ ಆಗೋ ಕೂಡ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ. ಯಾಕಪ್ಪ ಮಾರ್ಕೆಟ್ ಕೆಳಗಡೆ ಬಂದಾಗೊಮ್ಮೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಫುಲ್ ಬ್ಯಾಕ್ ತಗೋತಾರೆ. ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಾಗೊಮ್ಮೆ ಮಾರ್ಕೆಟ್ ಫುಲ್ ಬ್ಯಾಕ್ ತಗೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ರೇಂಜ್ 49,800 ಅಥವಾ 49,600 ಒಂದು ರೇಂಜ್ ಬ್ರೇಕ್ ಆಗುವವರೆಗೂ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಯಾಕಪ್ಪ ಅಂದ್ರೆ ಇನ್ನಾದ್ರೂ ಕೂಡ ಇಲ್ಲಿ ಮಾರ್ಕೆಟ್ ಯಾವ ಒಂದು ರೇಂಜ್ ದಲ್ಲಿ ಇದಪ್ಪ ಅಂದ್ರೆ ಯಾವ ಒಂದು ಪ್ಯಾಟರ್ನ್ ರೆಡಿ ಮಾಡಬೇಕು ಅಂದ್ರೆ ಏನಾದ್ರು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ರೆಡಿ ಇದೆ. ಯಾವಾಗ ಕೂಡ ಮಾರ್ಕೆಟ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮೇಲೆ ಇದೆ. ಯಾಕಪ್ಪ ಇದೇನಿದೆಲ್ಲ ಈ ಒಂದು ರೇಂಜ್, ಓಕೆ, ಈ ಒಂದು ಏನ್ ರೇಂಜ್ ಇದೆಯಲ್ಲ ಇಲ್ಲಿವರೆಗೂ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಆಗಬೇಕು. ಇಲ್ಲಪ್ಪ ಅಂತಂದ್ರೆ ಈ ಆಗಿರ್ತಕ್ಕಂಥ ಡೋಜಿ ಕ್ಯಾಂಡಲ್ ಏನಿದೆಯಲ್ಲ ಈ ಡೋಜಿ ಕ್ಯಾಂಡಲ್ ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ, ಓಕೆ, ನೆಕ್ಸ್ಟ್ ನಾಳೆ ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಳ್ತಾ ಇರೋದು ನಾಳೆಗೆ ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಏನಾದ್ರು ಡೋಜಿ ಕ್ಯಾಂಡಲ್ ಕೆಳಗಡೆ ಏನಾದ್ರು ಓಪನ್ ಡೋಜಿ ಕ್ಯಾಂಡಲ್ ಕೆಳಗಡೆ ಏನಾದ್ರು ಓಪನ್ ಆದ್ರೆ ಫಸ್ಟ್ ನಮ್ಗೆ ಏನ್ ಟಾರ್ಗೆಟ್ ಬರುತ್ತಪ್ಪ ಅಂತಂದ್ರೆ 51,000 ಏನಾಗುತ್ತಪ್ಪ ಫಸ್ಟ್ ನಮ್ಗೆ ಟಾರ್ಗೆಟ್ ಬರುತ್ತೆ. ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಬರುತ್ತೆ 51,000 ಬರುತ್ತೆ. 51,000 ಬಂದ್ ಕೂಡಲೇ ನೆಕ್ಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಬರುತ್ತೆ 50,000 ಬರುತ್ತೆ. ಓಕೆ, ಇಲ್ಲಿ ಈ ಒಂದು ಅಥವಾ ಈ ಒಂದು ಡೋಜಿ ಕ್ಯಾಂಡಲ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, ಇಲ್ಲಿ ಏನಾದ್ರು ಒಂದು ಫಿಲ್ ಮಾಡಿದ್ರೆ, ಓಕೆ, ಈ ಒಂದು ಗ್ಯಾಪ್ ಅಪ್ ಅನ್ನ ಏನಾದ್ರು ಫಿಲ್ ಮಾಡಿದ್ರೆ ಮಾರ್ಕೆಟ್ ತುಂಬಾನೇ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಎಲ್ಲಿವರೆಗೂ ಫಸ್ಟ್ ನಮ್ಗೆ ಟಾರ್ಗೆಟ್ ಇರ್ಬೇಕಪ್ಪ ಅಂದ್ರೆ ಈ ಒಂದು 50,000 ನಮ್ಗೆ ಫಸ್ಟ್ ಟಾರ್ಗೆಟ್ ಇರ್ಬೇಕು. ಎಲ್ಲರೂ ತಿಳಿಯುವುದರಿ ನಮ್ಗೆ ಫಸ್ಟ್ ಟಾರ್ಗೆಟ್ ಮಾತ್ರ ಡೌನ್ ಸೈಡ್ 50,000 ಇರಬೇಕು. ಅಥವಾ ಈ ಏನಾದ್ರು ಈ ಡೋಜಿ ಕ್ಯಾಂಡಲ್ ಹಾಯ್ ಏನಾದ್ರು ಕ್ರಾಸ್ ಮಾಡಿದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ 53,000, ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ 53,500 ಒಂದು ಟಾರ್ಗೆಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಡೈರೆಕ್ಟ್ 54,000 ಒಂದು ದೊಡ್ಡ ಟಾರ್ಗೆಟ್ ಇರುತ್ತೆ. 54,000 ಒಂದು ದೊಡ್ಡ ಟಾರ್ಗೆಟ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ಸರಿಯಾಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಈ ರೀತಿ ಏನಾಗುತ್ತೆ ಅಂದ್ರೆ ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಮಾರ್ಕೆಟ್ ಏನಾದ್ರು ಸೆಲ್ಲರ್ಸ್ ಕೈಯನ್ನೇ ಇಲ್ಲಿದೆ. ಓಕೆ, ಮಾರ್ಕೆಟ್ ಎಲ್ಲಿವರೆಗೂ ಸೆಲ್ಲರ್ಸ್ ಕೈಯಲ್ಲಿ ಇದೆ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಯಾಕಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಒಂದು ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದ್ರೆ ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದೆ, ಇಲ್ಲಿ ಕೂಡ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದೆ, ಇಲ್ಲಿ ಕೂಡ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದೆ, ಇಲ್ಲೂ ಕೂಡ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದೆ. ಸೊ ನೀವೇನ್ ಮಾಡಪ್ಪ ಅಂದ್ರೆ ಸ್ವಲ್ಪ ನಾಳೆ ಒಂದು ವೀಕ್ ಡಿಸೆಂಬರ್ ಫಸ್ಟ್ ವೀಕ್ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಟ್ರೇಡ್ ಮಾಡಿ. ಯಾಕಪ್ಪ ಅಂದ್ರೆ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಪ್ರೀಮಿಯಂ ತುಂಬಾನೇ ಜಾಸ್ತಿ ಇದಾವೆ. 1,900-800 ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ಡಿಕ್ಕೆ ಕಡಿಮೆ ಇದ್ರೂ ಕೂಡ ಸ್ವಲ್ಪ ನೀವು ಕನ್ಸಲ್ಟೇಷನ್ ಆದಲ್ಲಿ ಮಾರ್ಕೆಟ್ ಅನ್ನ ಸ್ವಲ್ಪ ದೂರ ಇದೆ ಮಾರ್ಕೆಟ್. ಓಕೆ, ಇದು ಏನಾಯ್ತಪ್ಪ ಒಂದು ಬ್ಯಾಂಕ್ ನಿಫ್ಟಿ ಕನ್ಸಲ್ಟೇಷನ್ ಇದು ಅನಾಲಿಸಿಸ್. ಆಮೇಲೆ ಇನ್ನು ನಾವು ವೀಕ್ಲಿ ಅನಾಲಿಸಿಸ್ ಪ್ರಕಾರ ಒಂದು ನಿಫ್ಟಿನ ನೋಡ್ಕೊಂಡ್ರೆ ಮಾರ್ಕೆಟ್ ನೋಡ್ರಿ ಯಾವ ರೀತಿ ಟ್ರೇಡ್ ಮಾಡ್ತಿದ್ದಪ್ಪ ಅಂದ್ರೆ ನಿಮ್ಗೆ ಹೇಳಿದ್ದೀನಿ ಯಾವ ರೀತಿಪ್ಪ ಅಂದ್ರೆ ನೋಡ್ರಿ ಫಸ್ಟಿಗೆ ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ, ಕೆಳಗಡೆ ಬಂದು ಇಲ್ಲಿ ಮೇಲ್ಗಡೆನೂ ಹೋಗಿಲ್ಲ. ಇಲ್ಲಿ ಏನಾಗಿದೆಪ್ಪ ಅನ್ನೋದು ಲೋವರ್ ಹೈ ಮಾಡಿದೆ. ಇಲ್ಲಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಬಂದು ಈ ರೀತಿ ಮಾಡ್ಕೊತ ಬರ್ತಾ ಇದೆ. ಓಕೆ, ಇಲ್ಲಿ ನೋಡ್ರಿ ಜಸ್ಟ್ ಚಾನಲ್ ನೋಡ್ರಿ ಚಾನಲ್. ಓಕೆ, ಇಲ್ಲಿ ಏನಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಏನಿದೆಯಲ್ಲ ಈ ಟ್ರೆಂಡ್ ಲೈನ್ ದಲ್ಲಿ ಇದು ಫಸ್ಟ್, ಇದು ಸೆಕೆಂಡ್, ಓಕೆ, ಇದು ಥರ್ಡ್, ಇದು ಫೋರ್ತ್. ಓಕೆ, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಹೆವಿ ರೆಸಿಸ್ಟೆನ್ಸ್ ಆದಾಗ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಹಿಟ್ ಮಾಡ್ತಾ ಇದೆ.
ಓಕೆ, ರೆಸಿಸ್ಟೆನ್ಸ್ ಹಿಟ್ ಮಾಡ್ತಾ ಇದೆ. ಆಮೇಲೆ ಇಲ್ಲಿ ಏನಿದೆ, ಈ ಕ್ಯಾಂಡಲ್ ಏನಿದೆಯಲ್ಲ, ಈ ಒಂದು ಕ್ಯಾಂಡಲ್ ಏನ್ ರೆಡಿ ಆಗಿದೆಲ್ಲ, ಈ ಕ್ಯಾಂಡಲ್ ನೀವು ನೋಡ್ಕೊಂಡ್ರೆ ಇದಕ್ಕೆ ನಿಮ್ಗೆ ಕಾಣ್ತಕ್ಕಂಥದ್ದು ಕ್ಯಾಂಡಲ್ ಯಾವ ರೀತಿ ಕಾಣುತ್ತಪ್ಪ ಅಂದ್ರೆ, ಇದು ನಿಮ್ಗೆ ಕಾಣಿಸ್ತಕ್ಕಂಥ ಕ್ಯಾಂಡಲ್ ನಿಮ್ಗೆ ಹ್ಯಾಮರ್ ಕ್ಯಾಂಡಲ್ ತರ ಕಾಣ್ತಾ ಇದೆ. ಬಟ್ ಇದು ಹ್ಯಾಮರ್ ಕ್ಯಾಂಡಲ್ ಯಾವಾಗ ಆಕ್ಟಿವೇಟ್ ಆಗುತ್ತಪ್ಪ ಅಂದ್ರೆ, ಯಾವಾಗ ಇದು ಹ್ಯಾಮರ್ ಇದು ಹೈ ಬ್ರೇಕ್ ಮಾಡುತ್ತೆ. ಓಕೆ, ಈ ಹ್ಯಾಮರ್ದು ಯಾವಾಗ ಹೈ ಬ್ರೇಕ್ ಮಾಡುತ್ತೆ, ಹೈ ಬ್ರೇಕ್ ಮಾಡಿ ಒಂದು ದಿವಸ ಇಲ್ಲಿ ಸಸ್ಟೈನ್ ಮಾಡಿದ್ರೆ ನೆಕ್ಸ್ಟ್ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಈ ಒಂದು ರೇಂಜ್ ಬ್ರೇಕ್ ಮಾಡಬೇಕು. ಓಕೆ, 24,500 ಅಥವಾ 600 ಈ ಒಂದು ರೇಂಜ್ ಬ್ರೇಕ್ ಮಾಡ್ಕೊಂಡ್ರೆ ನಮ್ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 24,900 ಕೂಡ ಏನಾಗುತ್ತಪ್ಪ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 25,000, ಆಮೇಲೆ 25,200. ಓಕೆ, ಈ ರೀತಿಯಾಗಿರ್ತಕ್ಕಂಥ ರೇಂಜ್ ನಮ್ಗೆ ನಾವು ಒಂದು ನೋಡ್ಕೋಬಹುದು ನೆಕ್ಸ್ಟ್ ವೀಕ್ದಲ್ಲಿ. ಓಕೆ, ಅಥವಾ ನಾನು ನಿಮಗೆ ಹೇಳಿದ್ನಲ್ಲ ಒಂದು ಟ್ರೆಂಡ್ ಲೈನ್ ತರ ಅಂತ ಹೇಳಿದ್ನಿಲ್ಲ. ಓಕೆ, ಟ್ರೆಂಡ್ ಲೈನ್ ಯಾವ ರೀತಿ ಇದಪ್ಪ ಅಂದ್ರೆ, ಇಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಟ್ರೆಂಡ್ ಲೈನ್ ಸ್ವಲ್ಪ ನೋಡ್ಕೋರಿ. ಇಲ್ಲಿ ಮಾರ್ಕೆಟ್ ಬಂದಿದ್ದು ಈ ರೀತಿ ಮಾರ್ಕೆಟ್ ಬಂದಿದ್ದು, ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ರೆಸಿಸ್ಟೆನ್ಸ್ ಸೆಕೆಂಡ್ ತಗೊಂಡಿದೆ, ಇಲ್ಲಿ 3,000 ತಗೊಂಡಿದೆ, ಇಲ್ಲಿ 4,000 ತಗೊಂಡಿದೆ, 5,000 ತಗೊಂಡಿದೆ, ಮತ್ತೆ ಇಲ್ಲಿ 6,000 ತಗೊಂಡಿದೆ, ಹೌದಾ? ಈ ಒಂದೇನು ಡೋಜಿ ಕ್ಯಾಂಡಲ್, ಒಂದ್ ವೇಳೆ ಈ ಡೋಜಿ ಕ್ಯಾಂಡಲ್ ಏನು ಕ್ಲೋಸ್ ಇದೆಯಲ್ಲ, ಈ ಕ್ಲೋಸ್ ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಸರಿಸುಮಾರು 24,100. 24,100 ಕೆಳಗಡೆ ಮಾರ್ಕೆಟ್ ಏನೋ ಓಪನ್ ಆದ್ರೆ ಈ ಒಂದು ರೇಂಜ್ ಬ್ರೇಕ್ ಮಾಡ್ಕೊಂಡ್ರೆ 23,800. ಓಕೆ, 23,800 ಈ ಒಂದು ರೇಂಜ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮತ್ತೆ ಇಲ್ಲಿ ಒಂದು ವೀಕ್ ದಲ್ಲಿ ಒಂದು ರೆಡ್ ಕ್ಯಾಂಡಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತಪ್ಪ ಫುಲ್ಲಿ ಕೆಳಗಡೆ ಬರುತ್ತೆ. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಸತ್ಯ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ರೆಸಿಸ್ಟೆನ್ಸ್ ನೋಡಿ, 1 ಸತಿ, 2 ಸತಿ, 3 ಸತಿ, 4 ಸತಿ, 5 ಸತಿ, 6 ಸತಿ. ಓಕೆ, ಈ 6 ಸತಿ ಏನಾದ್ರು ರೆಸಿಸ್ಟೆನ್ಸ್ ಫಂಕ್ಷನ್ ಟ್ರೆಂಡ್ ಲೈನ್ ದಲ್ಲಿ ರೆಸಿಸ್ಟೆನ್ಸ್ ಫಂಕ್ಷನ್ ಇಲ್ಲಿ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಮಾಡ್ತಪ್ಪ, ನೆಕ್ಸ್ಟ್ ಕ್ಯಾಂಡಲ್ ಬಹಳ ತುಂಬಾನೇ ಸ್ಪೀಡ್ ಬರುತ್ತೆ. ಆ ನೆಕ್ಸ್ಟ್ ಕ್ಯಾಂಡಲ್ ಬಂತಪ್ಪ ಅಂದ್ರೆ ಈ ಒಂದು ಏನು ಹೆವಿ ಸಪೋರ್ಟ್ ಇದೆಯಲ್ಲ 23,500 ಅಥವಾ 400, 23,500 ಅಥವಾ 400 ಏನ್ ರೇಂಜ್ ಇದೆಯಲ್ಲ, ಈ ರೇಂಜ್ ನ ತುಂಬಾನೇ ಈಸಿಯಾಗಿ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ನಮ್ಗೆ ಏನಪ್ಪಾ ಅಂದ್ರೆ ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ, ಇಲ್ಲಿ ಟ್ರೆಂಡ್ ಲೈನ್ ಬಂದಿದೆ, ಟ್ರೆಂಡ್ ಲೈನ್ ಪ್ರಕಾರ ನಮ್ಗೆ ಹೇಳ್ತಾ ಇರೋದು ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಇದೇ ಒಂದು ರೇಂಜ್ ನಲ್ಲಿ ಮಾರ್ಕೆಟ್ ಓಪನ್ ಆದ್ರೆ 24,400, 24,400 ಈ ಒಂದು ರೇಂಜ್ ಅನ್ನ ನಾವು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಇದೇನಾಗುತ್ತಪ್ಪ ಅಂದ್ರೆ ಈ ಒಂದು ರೇಂಜ್ ದಲ್ಲಿ 24,600 ಕೂಡ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ತುಂಬಾನೇ ಪಾಸಿಬಿಲಿಟಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ರೇಂಜ್ ಅಲ್ಲಿ ತುಂಬಾನೇ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಕನ್ಫರ್ಮೇಷನ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಹೆವಿ ಸೆಲ್ಲರ್ಸ್ ಇದೆ. ಯಾಕಂತ ಆಮೇಲೆ ಇಲ್ಲಿ ಒಂದು ಫ್ಲಿಪ್ ಝೋನ್ ಇದೆ, ಇದೇನಿದೆ ಇದು 24,600 ಇದೇನಪ್ಪ ಒಂದು ಫ್ಲಿಪ್ ಝೋನ್ ಇದೆ. ಈ ಫ್ಲಿಪ್ ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಓಕೆ, ಒಂದ್ ವೇಳೆ ಈ ಫ್ಲಿಪ್ ಝೋನ್ ದಲ್ಲಿ ಸಿಕ್ಕಾಕೊಂಡು ಆಮೇಲೆ ಕೆಳಗಡೆ ಮತ್ತೆ 24,400 ಕೆಳಗಡೆ ಟ್ರೇಡ್ ಮಾಡೋದು ಚಾಲು ಆಗುತ್ತಪ್ಪ ಅಂದ್ರೆ ಮಾರ್ಕೆಟ್ ತುಂಬಾ ಫಾಲ್ ಆಗ್ತದೆ ಚಾನ್ಸಸ್. ಯಾಕಂದ್ರೆ ಫೇಕ್ ಬ್ರೇಕ್ಔಟ್ ಆಗುತ್ತೆ. ಓಕೆ, ಫೇಕ್ ಬ್ರೇಕ್ಔಟ್ ಆಗುತ್ತೆ, ಮೇಲ್ಗಡೆ ಇರತಕ್ಕಂಥ ಎಲ್ಲಾ SL ಗಳನ್ನು ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಸೋಮವಾರ ದಿವಸ ಮಾರ್ಕೆಟ್ ಎಲ್ಲಿ ರೇಂಜ್ ದಲ್ಲಿ ಓಪನ್ ಆಗುತ್ತೆ. ಓಕೆ, ಇದೇ ಕ್ಯಾಂಡಲ್ ಹೈ ಓಪನ್ ಆದ್ರೆ 24,600 ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಕೋಬೇಕು. ಅಥವಾ ಕೆಳಗಡೆ ಓಪನ್ ಆಯ್ತಪ್ಪ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇದನ್ನ ಸ್ವಲ್ಪ ನೋಡ್ಕೊಡಿ. ಯಾಕಪ್ಪ ಅಂದ್ರೆ ಇದನ್ನು ಕೂಡ ಒಂದು ಏನಾಗಿರುತ್ತೆ ಅನ್ನೋ ಒಂದು ನಾವು ಸರಿಯಾಗಿ ನೋಡ್ಕೊಂಡ್ರಿ, ಇದು ಕೂಡ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ನೋಡ್ರಿ. ಓಕೆ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಹೋದ್ರೆ ಇಲ್ಲಿ ಸಪೋರ್ಟ್ ತಗೋತಾ ಇತ್ತು, ಆಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ತಗೋತಾ ಇದೆ, ಹೌದಾ? ನಾನು ನಿಮ್ಗೊಂದು ಇದು ಹೇಳಿದೆ, ಟ್ರೆಂಡ್ ಲೈನ್ ಮತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ನಿಮ್ಗೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನೀವು ಹೋಗಿ ನೋಡ್ರಿ, ಮಾರ್ಕೆಟ್ ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ರೀತಿ ಇಲ್ಲ, ಟ್ರೆಂಡ್ ಲೈನ್ ಯಾವ ರೀತಿ ಮಾರ್ಕೆಟ್ ಸ್ಟ್ರಕ್ಚರ್ ತರ ವರ್ಕ್ ಮಾಡೋದಂತ ನಿಮ್ಗೆ ನಾನು ತೋರಿಸಿದೆ. ಸೊ ಹೀಗಾಗಿ ಅದನ್ನು ನೋಡ್ಕೊಂಡು ಸತ್ಯ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರ್ತಾವೆ. ಓಕೆ, ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ರೆ. ಓಕೆ, ಥ್ಯಾಂಕ್ ಯು.